ಸಿಂಗಲ್ ಆಗಿ ಚೆನ್ನಾಗಿರ್ಬೋದಲ್ವಾ, ಯಾಕೆ ಮದ್ವೆ ಬೇಕು ಅಂತ ಇಂದಿನ ಯುವ ಜನತೆ ಹೇಳ್ತಾ ಇದೆ. ಏನ್ ಹೇಳ್ತೀರಾ? ಸಿಂಗಲ್ ಆಗಿದ್ರೆ ಚೆನ್ನಾಗಿರ್ಬೋದು. ಇರಿ 1 ಸೆಕೆಂಡ್, ನನಗೆ ಅದರಿಂದ ಇನ್ನೂ ಆಚೆ ಬರೋದಕ್ಕೆ ಒಂದು ಸ್ವಲ್ಪ ಇದಾಗ್ತಿದೆ. ನನಗೆ ಯಾಕೋ ಎಂಟೈರ್ ವಿಕಿಪೀಡಿಯಾನೇ ಓದ್ದಂಗೆ ಆಯ್ತದು. ಇದು ಬಿಟ್ರೆ ಇದು ಆಕ್ಚುಲಿ ಬುಕ್ ತರ ಮಾಡ್ಬೋದು ನೋಡಿ, ನಿಮ್ ಚಾನಲ್ ಥ್ರೂನೇ ಲಾಂಚ್ ಮಾಡ್ಬಿಡಿ. ಎಷ್ಟು ಒಂದು 100 ಪೇಜಸ್ ಇತ್ತು ಹಿಸ್ಟ್ರಿಯಲ್ಲಿ ಏನೇನಿತ್ತು ಎಲ್ಲ ಹೇಳಿದ್ರು. ಹೌದು ಆಕ್ಚುಲಿ ಇಲ್ಲ, ಬಟ್ ನಮ್ಮ ಒಪಿನಿಯನ್ಸ್ ಅಲ್ಲಿ ಅಥವಾ ಬಿಲೀಫ್ಸ್ ಅಲ್ಲಿ ಆಕ್ಚುಲಿ ಹೆಚ್ಚು ಡಿಫರೆನ್ಸ್ ಏನಿಲ್ಲ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ನಾವೂನು ಆಸ್ ಅ ಕಪಲ್ ನಾವು ಮದ್ವೆ ಆಗ್ಬೇಕು ಅನ್ನೋದ್ರಲ್ಲಿ ಬಿಲೀವ್ ಮಾಡ್ತೀವಿ. ಬಟ್ ಈಗಿನ ಜನ್ರೇಷನ್ ನೀವು ಹೇಳ್ದಂಗೆ ಸಿಂಗಲ್ ಆಗಿರ್ಬೇಕು ಅಂತ ಯಾಕೆ ದೇ ಆರ್ ಚೂಸಿಂಗ್ ಅಂದ್ರೆ, ಒಂದು 30+ ತನಕ ಹೆಚ್ಚು ಜನ ಇವಾಗ ಮದ್ವೆ ಆಗ್ತಿಲ್ಲ ಆಯ್ತಾ. ನೀವು 30 ವರ್ಷದ ತನಕ ಹೆಂಗೆ ನೀವು ಜೀವನಕ್ಕೆ ಅಭ್ಯಾಸ ಆಗ್ಬಿಡ್ತಿರಲ್ಲ, ನಿಮ್ಮ ಒಂದು ಲೈಫ್ ಸ್ಟೈಲ್ ಇರುತ್ತೆ, ಮನೆಯವ್ರ ಜೊತೆ ಆಗಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಆಗಲಿ ಅಥವಾ ನಿಮ್ದೊಂದು ಫ್ರೀಡಮ್ ಅಂತ ಏನಿರುತ್ತಲ್ಲ, ಅದಕ್ಕೆಲ್ಲ ನಿಮ್ಗೊಂದು ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಅದನ್ನ ಇಮಿಡಿಯೇಟ್ ಆಗಿ ಬಿಟ್ಟು ಇನ್ನೊಂದು ಫ್ಯಾಮಿಲಿಗೆ ಹೋಗಬೇಕು, ನಾನು ಅಲ್ಲಿ ಹೋಗಿ ಅದನ್ನೆಲ್ಲ ನಾನು ಅಡ್ಜಸ್ಟ್ ಮಾಡ್ಕೋಬೇಕು, ಬೇರೆಯವ್ರ ಜೊತೆ ಬೆರಿಬೇಕು ಮಾಡಬೇಕು ಅಂದಾಗ ಇಟ್ ಈಸ್ ವೆರಿ ಡಿಫಿಕಲ್ಟ್. ಬಿಕಾಸ್ ನಾನೇ ಕೆಲವೊಂದು ಹೆಣ್ಮಕ್ಳನ್ನ ನೋಡಿದ್ದೀನಿ, ಹೆಣ್ಮಕ್ಳ ಪರ್ಸ್ಪೆಕ್ಟಿವ್ ಅಲ್ಲಿ ಐ ಕ್ಯಾನ್ ಸೇ ಇಟ್ ಆಯ್ತಾ. ಅವ್ರಿಗೆ ಆ ಒಂದು ಫ್ರೀಡಮ್ ತುಂಬಾ ಯೂಸ್ ಟು ಆಗ್ಬಿಟ್ಟಿರ್ತಾರೆ. ಸೊ ಮುಂದಕ್ಕೆ ಹೋಗಿ ಅವ್ರಿಗೆ ಚೇಂಜಸ್ ಮಾಡ್ಕೊಳ್ಳೋದು ಕಷ್ಟ ಆಗತ್ತೆ. ಆ ಒಂದು ವಿಚಾರಕ್ಕೆ ಪ್ರಾಬಬ್ಲಿ ಅವರು ಸಿಂಗಲ್ ಆಗಿರೋದು ಬೆಟರ್ ಅಂತ ಅನ್ಕೊಳ್ಬಹುದು.